ಹಲೋ ಫ್ರೆಂಡ್ಸ್, ಈ ದಿನ ನಾನು ಬದನೆಕಾಯಿ ಎಣ್ಣೆಗಾಯಿ ಮಾಡಿ ನಿಮಗೆ ತೋರಿಸ್ತೇನೆ. ಲಾಸ್ಟ್ ಮಂತ್ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವರು ನಾರ್ತ್ ಕರ್ನಾಟಕದವರು. ಆಗ ಅವರು ರೊಟ್ಟಿಯನ್ನು ಮತ್ತು ಎಣ್ಣೆಗಾಯಿನ ಮಾಡಿ ನನಗೆ ಕೊಟ್ಟರು. ತುಂಬ ರುಚಿಯಾಗಿತ್ತು. ಅದಕ್ಕೆ ನಾನೇ ಇವತ್ತು ಮಾಡ್ತಾಯಿದ್ದೇನೆ. ಮೊದಲು ಒಂದು ಟೊಮೆಟೊನ ರಫಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಹೀಗೆ ರಫಾಗಿರಬೇಕು, ತುಂಬ ನುಣ್ಣಗೆ ಮಾಡಬಾರ್ದು. ನೋಡಿ, ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೇನೆ, ಒಂದು ಸಣ್ಣದು ಇನ್ನೊಂದು ದೊಡ್ಡದು. ಅದನ್ನು ಸಹ ರಫಾಗಿ ಗ್ರೈಂಡ್ ಮಾಡಿದ್ದೇನೆ. ಮತ್ತು 1/4 ಕಪ್ಪು ಗ್ರೌಂಡ್ ನಟ್ಸ್ ತೊಗೊಂಡು ಅದನ್ನು ಸಹ ರಫಾಗಿ ಗ್ರೈಂಡ್ ಮಾಡಬೇಕು, ಸ್ಮೂತಾಗಿ ಮಾಡಬಾರ್ದು. ಈಗ ಕಾಶ್ಮೀರಿ ಚಿಲ್ಲಿ ತೊಗೊಂಡು ಅದನ್ನು ಗ್ರೈಂಡ್ ಮಾಡಿದ್ದೇನೆ. ಈಗ ಒಂದು ಪ್ಲೇಟಲ್ಲಿ 3 ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ ಹಾಕ್ತಾಯಿದ್ದೇನೆ. ಕೊತ್ತಂಬರಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 2 ಟೇಬಲ್ ಸ್ಪೂನ್ ಈಗ ಗ್ರೈಂಡ್ ಮಾಡಿದಂತಹ ಮೆಣಸಿನ ಪುಡಿಯನ್ನು ಹಾಕಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಕೂಡ ಹಾಕ್ತಾಯಿದ್ದೇನೆ. ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಬೇಕು. ಈಗ ಅದರಲ್ಲಿ ಗ್ರೈಂಡ್ ಮಾಡಿರುವಂತಹ ಶೇಂಗಾ ಪುಡಿಯನ್ನು ಹಾಕೋಣ. ಅದಕ್ಕೆ 2 ಟೀ ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ತೇನೆ. ಇದಕ್ಕೆ 1/4 ಕಪ್ಪು ತೆಂಗಿನಕಾಯಿ ಬೇಕು. ಅದನ್ನು ರಫಾಗಿ ಗ್ರೈಂಡ್ ಮಾಡೋಣ. ನೋಡಿ, ಇಲ್ಲಿ ಈ ಥರ ರಫಾಗಿ ಗ್ರೈಂಡ್ ಮಾಡಬೇಕು, ನೀರು ಹಾಕಿಲ್ಲ ನಾನು ಅದಕ್ಕೆ. ಇದರಲ್ಲಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ 1 ಸ್ಪೂನ್ ಮತ್ತು ಉಪ್ಪನ್ನು ಆ್ಯಡ್ ಮಾಡ್ತೇನೆ. ಒಂದು ಸಣ್ಣ ಲಿಂಬೆಹಣ್ಣಿನಲ್ಲಿ 1/4 ಭಾಗ ಕಟ್ ಮಾಡಿ ಅದರ ಜ್ಯೂಸನ್ನು ಇದಕ್ಕೆ ಹಾಕ್ತೇನೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಕೊಯ್ದ ಕೊತ್ತಂಬರಿ ಸೊಪ್ಪು, 10 ಕರಿ ಲೀವ್ಸ್ ಅದನ್ನು ಸಣ್ಣಾಗಿ ಕೊಯ್ದು ಇದರಲ್ಲಿ ಹಾಕಿದ್ದೇನೆ. ಎಲ್ಲ ಮಸಾಲೆ ಸಾಮಾನನ್ನ ಇದರಲ್ಲಿ ಹಾಕಿದ್ದೇನೆ. ಈಗ ಕೈಯಿಂದ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೀರು ಸೇರಿಸಬಾರ್ದು. ಕೆಲವರು ಬೇರೆ ಬೇರೆ ಥರದ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ತಾರೆ. ಈ ಬದನೆಕಾಯಿ ಎಣ್ಣೆಗಾಯಿ ಮಾಡುವಾಗ ನಾವು ಸಣ್ಣದಾಗಿರುವಂಥ ಈ ಬದನೆಕಾಯಿಯನ್ನೇ ನಾವು ಚೂಸ್ ಮಾಡಬೇಕು. ಮತ್ತು ನಾವು ಇದನ್ನು 4 ಭಾಗವಾಗಿ ಕೊಯ್ಯಬೇಕು. ಕೆಳಗಿನ ತೊಟ್ಟುಂಟಲ್ಲ, ಅಲ್ಲಿ ಮಾತ್ರ ಕೊಯ್ಯಬಾರ್ದು. ನೋಡಿ, ಈಗ ನಾನು ಎಲ್ಲ ಮಸಾಲೆಯನ್ನು ಹೀಗೆ ಬದನೆಕಾಯಿ ಒಳಗೆ ತುಂಬ್ತಾ ಇದ್ದೇನೆ. ಎಲ್ಲವನ್ನು ಒಂದು ಬೌಲಲ್ಲಿ ಹಾಕಿಟ್ಟಿದೆ. ಈಗ ಸ್ಟೋವ್ ಮೇಲೆ ಇಟ್ಟಿರುವಂಥ ಬಾಣಲಿ ಬಿಸಿಯಾಗಿದೆ. ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ರು. ಅದರೊಂದಿಗೆ ನಾನು ರಫಾಗಿ ಕೊಯ್ದಿಟ್ಟ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೆ. ಈ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಕಂದು ಬಣ್ಣ ಬರೋ ತನಕ ಹುರಿಬೇಕು. ಈಗ ಇದರಲ್ಲಿ ಸಣ್ಣದಾಗಿ ಕೊಯ್ದಿರುವಂಥ ಬೆಳ್ಳುಳ್ಳಿಯನ್ನು 1 ಟೇಬಲ್ ಸ್ಪೂನ್ ಸೇರಿಸಬೇಕು. ಅರ್ಧ ಟೀ ಸ್ಪೂನ್ ಕೊಯ್ದ ಹಸಿಮೆಣಸು ಸೇರಿಸೋಣ. ನಾನು ಇದರಲ್ಲಿ 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ. ಈ ಎಣ್ಣೆಗಾಗಿ ತುಂಬ ಎಣ್ಣೆ ಬೇಕು. ನಿಮಗೆ ಬೇಕಾದರೆ 4 ಅಥವಾ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಉಪಯೋಗಿಸ್ಕೋಬೋದು. ಈರುಳ್ಳಿ ಇಷ್ಟು ಬ್ರೌನ್ ಆದರೆ ಸಾಕು. ಟೊಮೆಟೊ ರುಬ್ಬಿಟ್ಟಿದ್ದೆ ಅಲ್ಲ, ಆ ಟೊಮೆಟೊವನ್ನು ಈಗ ಹಾಕಿ ಚೆನ್ನಾಗಿ ಹುರಿಬೇಕು. ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಹಾಕಬೇಕು. ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನಾನು ಸ್ಟೋವ್ ಫ್ಲೇಮ್ನ ಸ್ಲೋ ಮಾಡಿಟ್ಟಿದ್ದೇನೆ. 5 ನಿಮಿಷ ಆಯಿತು. ಈಗ ತೆಗೆದು ನೋಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬದನೆಕಾಯಿ ಒಳಗೆ ತುಂಬಿಸಿದಂಥ ಮಸಾಲೆ ಸ್ವಲ್ಪ ಉಳಿದು ಹೋಗಿ, ಅದನ್ನು ಈಗ ಈ ಮಸಾಲೆಗೆ ಸೇರಿಸಿ ಹುರಿತೇನೆ. ಇದರಿಂದ ಮಸಾಲೆ ತುಂಬ ಟೇಸ್ಟಿ ಆಗ್ತದೆ. ಈ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಇದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಒಂದು 3 ನಿಮಿಷ ಬೇಯಲಿಕ್ಕೆ ಬಿಡೋಣ. ಸ್ಟೋವ್ ಫ್ಲೇಮ್ ಸ್ಲೋ ಆಗಿಟ್ಟಿದ್ದೇನೆ. ಮಸಾಲೆ ಎಲ್ಲ ಬೆಂದಿದೆ. ಈಗ ನಾನು ಅದಕ್ಕೆ ನೀರನ್ನು ಸೇರಿಸ್ತಾ ಇದ್ದೇನೆ. ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಸ್ವಲ್ಪ ನೀರನ್ನು ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸ್ತೇನೆ. ಮೊದಲು ಸಹ ಉಪ್ಪನ್ನು ಹಾಕಿದ್ದೆ. ಈಗ ಮುಚ್ಚಳವನ್ನು ಮುಚ್ಚಿ ಮತ್ತೆ 5 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡೋಣ. 5 ನಿಮಿಷ ಆಯಿತು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಬದನೆಕಾಯಿ ಮಸಾಲೆಯಲ್ಲಿ ಹಾಕಬೇಕು. ಈ ರೀತಿ ಬದನೆಕಾಯಿಯನ್ನು ಒಂದಾದ ಮೇಲೆ ಒಂದು ಇಟ್ಟು ಸ್ಪೂನಿಂದ ಮಸಾಲೆಯನ್ನು ಅದ್ರ ಮೇಲೆ ಹಾಕ್ತೇನೆ. ಕಡಿಮೆ ನೀರಲ್ಲೇ ಇದು ಬೇಯಬೇಕು. ಬೇಕಾದರೆ ನಾವು ನೀರನ್ನು ಈಗ ಸೇರಿಸ್ಕೋಬೋದು. ಸ್ಟೋವ್ ಫ್ಲೇಮನ್ನು ಕಡಿಮೆ ಮಾಡಿದ್ದೇನೆ. ಈಗ ಇದರ ಮೇಲೆ ಮುಚ್ಚಳವನ್ನು ಮುಚ್ಚಿ 10 ಅಥವಾ 15 ನಿಮಿಷ ಬೇಯಲಿಕ್ಕೆ ಬಿಡಬೇಕು. 5 ನಿಮಿಷ ಆಯಿತು. ಈಗ ಅದರ ಮುಚ್ಚಳವನ್ನು ತೆಗೆದು ಆ ಬದನೆಕಾಯಿಯನ್ನು ತಿರುಗಿಸಿ ಹಾಕಬೇಕು. ಮತ್ತು ನಿಮಗೆ ನೀರು ಕಡಿಮೆ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು. ಮತ್ತೆ ಅದರ ಮೇಲೆ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ತೆಗೆದು ನೋಡೋಣ. ಈಗ 1 ಟೀ ಸ್ಪೂನ್ ಶುಗರ್ ಹಾಕೋಣ. ಈಗಾಗಲೇ 10 ನಿಮಿಷ ಬೆಂದಿದೆ. ಇನ್ನೊಂದು 5 ನಿಮಿಷ ಬೇಯಲಿ.
ಸರಿಯಾಗಿ 15 ನಿಮಿಷ ಆಯಿತು. ನೋಡಿ ಇಲ್ಲಿ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಲ್ಲ ಮೆತ್ತಗಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿದ್ದೇನೆ. ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಅದನ್ನು ನಿಮಗೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ. ನಾನು ಈಗ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಬದನೆಕಾಯಿ ಎಣ್ಣೆಗಾಯಿಗೆ ರೊಟ್ಟಿ ಮತ್ತು ಚಪಾತಿ ಒಳ್ಳೆ ಕಾಂಬಿನೇಷನ್. ನಾನು ಈಗಾಗಲೇ ರೊಟ್ಟಿಯನ್ನು ಮಾಡಿಟ್ಟಿದ್ದೇನೆ. ವಾವ್, ರೊಟ್ಟಿಯ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಎಷ್ಟು ರುಚಿ! ಖಂಡಿತ ನೀವು ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತೆ ಸಿಗೋಣ.